ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಶ್ರಾವಣ ಶನಿವಾರಗಳು ಮುಗೀತು ಅಲ್ವಾ? ನೆನ್ನೆಗೆ ಈ ಸಲ 4 ಶ್ರಾವಣ ಶನಿವಾರಗಳು ಬಂದಿತ್ತು. ಯಾವ ಶನಿವಾರ ಬೇಕಾದರೂ ನಾವು ಹಬ್ಬವನ್ನು ಆಚರಣೆ ಮಾಡ್ಬೋದು. ಕೆಲವರು ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ಹಬ್ಬವನ್ನು ಕೂಡ ಮಾಡ್ತಾರೆ ಮನೆ ದೇವರಿಗೆ. ನಾವು ಕೂಡ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ, ಅಹೋಬಿಲಂ ಲಕ್ಷ್ಮೀ ನರಸಿಂಹಸ್ವಾಮಿ, ನಮ್ಮನೆ ದೇವರಿಗೆ ನಾವು ಕೂಡ ಶ್ರಾವಣ ಶನಿವಾರದಲ್ಲೇ ಹಬ್ಬವನ್ನು ಮಾಡ್ತೀವಿ. ನಾನು ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಹಬ್ಬಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಆಲ್ಮೋಸ್ಟ್ ಶ್ರಾವಣ ಶನಿವಾರ ಯಾವುದೋ 3ನೇ ಶನಿವಾರ ಅಥವಾ 4ನೇ ಶನಿವಾರ ಮಕ್ಕಳಿಗೂ ಸ್ಕೂಲ್ಗೆಲ್ಲ ರಜೆ ಕೊಟ್ಟಿರ್ತಾರೆ ಅಲ್ವಾ. ಹಾಗಾಗಿ ಮಕ್ಕಳು ಎಲ್ಲರೂ ಕೂಡ ಮನೆಯಲ್ಲೇ ಇರ್ತಾರೆ. ಪೂಜೆಗೆ ಎಲ್ಲ ಕೂಡ ರೆಡಿ ಆದಮೇಲೆ ಸಿರಿನೇ ಪೂಜೆ ಮಾಡ್ತಿದ್ದಾಳೆ. ದೇವರಿಗೆ ಎಡೆ ಎಲ್ಲ ಕೂಡ ಹಾಕಿಬಿಟ್ಟು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಸಿಂಪಲ್ಲಾಗಿ ನಾನು ಈ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ದೇವರಿಗೆ ಎಡೆ ಎಲ್ಲ ಕೂಡ ಹಾಕಿಬಿಟ್ಟು ಉಪವಾಸ ಇದ್ದು ಪೂಜೆಯನ್ನು ಮಾಡ್ಕೊತೀವಿ. ಮಧ್ಯಾಹ್ನವರೆಗೂ ಉಪವಾಸ ಇದ್ವಿ. ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ 2 ಗಂಟೆ ಆಗಿತ್ತು ಟೈಮು. ನಮ್ಮನೆ ದೇವರು ಬಂದುಬಿಟ್ಟು ಅಹೋಬಿಲಂ ಲಕ್ಷ್ಮೀ ನರಸಿಂಹಸ್ವಾಮಿ. ನಾನು ದೇವಸ್ಥಾನ ಕೂಡ ನಿಮಗೆ ಒಂದು ಸಲ ತೋರಿಸಿದ್ದೆ ವಿಡಿಯೋದಲ್ಲಿ. ಆ ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ. ಅಹೋಬಿಲಂಗೆ ಹೋಗಿದ್ದಾಗ ಅದರ ವಿಡಿಯೋ ಕೂಡ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೆ ಅಲ್ವಾ. ಈಗ ಪೂಜೆ ಎಲ್ಲ ಕೂಡ ಆದಮೇಲೆ ಮಧ್ಯಾಹ್ನ ಆಗಿತ್ತು. ನಂತರ ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡಿದ್ದೆ ನಾನು. ಈ ಡ್ರೆಸ್ಸನ್ನು, ಇದು ಪ್ಲೈನ್ ಸ್ಯಾರಿಯಲ್ಲಿ ಈ ರೀತಿ ಗೌನನ್ನು ಸ್ಟಿಚ್ ಮಾಡಿದ್ದೆ. ಪ್ಲೈನ್ ಆಗಿತ್ತಲ್ವ, ಹಾಗಾಗಿ ಇದಕ್ಕೆ ಏನಾದರೂ ಸಿಂಪಲ್ಲಾಗಿ ವರ್ಕ್ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಯೋಚನೆ ಮಾಡಿ ಇವತ್ತು ವರ್ಕ್ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ವಿ ನೆಕ್ ಇಟ್ಟಿದ್ದೆ. ನಂತರ ಈ ರೀತಿ ಹಾಫ್ ಸ್ಲೀವ್ಸ್ ಇಟ್ಕೊಂಡಿದ್ದೀನಿ. 3/4 ಸ್ಲೀವ್ಸ್ಗೆ. ಈಗ ಸಿಂಪಲ್ಲಾಗಿ ಇದಕ್ಕೆ ಡಿಸೈನ್ ಮಾಡೋಣ ಅಂತೇಳ್ಬಿಟ್ಟು ನನ್ನ ಹತ್ರ ಇರೋವಂಥ ಮೆಟೀರಿಯಲ್ಸಲ್ಲೇ ವರ್ಕ್ ಹಾಕ್ಕೊತಾ ಇದ್ದೀನಿ. ನೋಡಿ, ಸೆಂಟರಲ್ಲಿ 1 ಇಂಚಷ್ಟು ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೆಕ್ ಹತ್ರ ನೋಡಿ 1.5 ಇಂಚಷ್ಟು ಈ ರೀತಿ ಮಾರ್ಕನ್ನು ಹಾಕ್ಕೊತಿದ್ದೀನಿ. ಅಂದರೆ ನಮಗೆ ಎಷ್ಟಾಗಲ್ಲ ವರ್ಕ್ ಹಾಕ್ಕೋಬೇಕು ಅನ್ನೋದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ಕಡೆ ಕೂಡ 1.5ಗೆ ಈ ರೀತಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನಂತರ ಈ ಕಡೆಯಿಂದ 1 ಇಂಚು, ಅಂದರೆ ಮೇಲೆ ಸೈಡು 1.5 ಬರುತ್ತೆ, ಕೆಳಗಡೆ ನೋಡಿ ಇಲ್ಲಿ ಆ ಕಡೆ 1 ಇಂಚು, ಈ ಕಡೆ 1 ಇಂಚು, 1.5 ಇಂಚು ಮಾರ್ಕನ್ನು ಈ ರೀತಿ ಹಾಕ್ಕೊಂಡು ಕುಂದನ್ಸನ್ನು ಅಂಟಿಸ್ಕೊತೀನಿ. ಅದಕ್ಕೆ ಎಲ್ಲೆಲ್ಲಿ ಬೇಕು ಅನ್ನೋದನ್ನು ಈ ರೀತಿ ಮಾರ್ಕನ್ನು ಪೆನ್ಸಿಲಲ್ಲೇ ಹಾಕ್ಕೊತಾ ಇದ್ದೀನಿ. ಇದು ಗ್ಲಾಸ್ ಮಾರ್ಕರ್ ಬರುತ್ತಲ್ವ, 10 ರೂಪೀಸ್ ಅಷ್ಟೇ. ಇದು ಕೂಡ ಪೆನ್ಸಿಲ್ ನಮಗೆ ಯಾವ ಶಾಪಲ್ಲಿ ಕೇಳಿದ್ರು ಕೂಡ ಸಿಗುತ್ತೆ, ಸ್ಟೇಷನರಿ ಸಿಗುತ್ತಲ್ವ ಅಂಥ ಶಾಪಲ್ಲಿ. ಈಗ ನೋಡಿ, ಇದಕ್ಕೆ ಗ್ಲೂನ ಹಾಕಿಬಿಟ್ಟು ನಾನು ಇದನ್ನು ಅಂಟಿಸ್ಕೊತಾ ಇದ್ದೀನಿ. ನಮಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ಈ ರೀತಿ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಕುಂದನ್ಸನ್ನು ಅಂಟಿಸ್ಕೊತಾ ಇದ್ದೀನಿ. ಇದು ಔಟ್ಲೈನ್ ಬಂದಿರುತ್ತಲ್ಲ ಕುಂದನ್ಸು, ಆ ರೀತಿ ಕುಂದನ್ಸು, ಅದನ್ನು ಈ ರೀತಿ ನಮಗೆ ಎಲ್ಲೆಲ್ಲಿ ಬೇಕು, ನಾನು ಸ್ಲೀವ್ಸ್ಗೂ ಕೂಡ ಸೇಮ್ ಇದೇ ರೀತಿಯೇ ಹಾಕ್ಕೊತಾ ಇದ್ದೀನಿ. ಹೀಗೆ ಫಸ್ಟ್ ಅಂಟಿಸ್ಕೊಂಡು ಅದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಡ್ರೈ ಆದಮೇಲೆ ನಂತರ ನಾವು ನೆಕ್ಸ್ಟು ಅದನ್ನು ಕಂಟಿನ್ಯೂ ಮಾಡೋಣ. ಈ ರೀತಿ ಅಂಟಿಸ್ಕೊಂಡ್ಮೇಲೆ ಈಗ ನಾರ್ಮಲ್ ನೀಡಲಲ್ಲಿ ಸೂಜಿ ದಾರ ತಗೊಳ್ಳಿ. ನಾರ್ಮಲ್ ಸೂಜಿ ದಾರದಿಂದ ಗೋಲ್ಡ್ ಬೀಡ್ಸ್ ಬರುತ್ತಲ್ವ, ಈ ಥರದ್ದು, ಇದನ್ನು ನೋಡಿ ಈ ರೀತಿ ಹೊಲ್ಕೊಂಡು ಆ ಫ್ರೇಮ್ ಸುತ್ತಲೂ ಕೂಡ, ಅಂದರೆ ಕುಂದನ್ ಸುತ್ತಲೂ ಕೂಡ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಒಂದು 10-12 ಇಡ್ಸುತ್ತೆ, ಅದ್ರ ಸುತ್ತಲೂ ಕೂಡ ಈ ರೀತಿ ಬರಬೇಕು. ಈ ರೀತಿ ಅದ್ರ ಸುತ್ತಲೂ ಬರೋ ಥರ ಹೊಲ್ಕೋಬೇಕಾಗತ್ತೆ. ನೋಡಿ, ನಾವು ಎಲ್ಲ ಸ್ಟಾರ್ಟ್ ಮಾಡಿದ್ವು ಅಲ್ಲೇ ಒಂದು ಸಲ ಹೊಲ್ಕೊಂಡು ಈಗ ಸುತ್ತಲೂ ಕೂಡ ಮತ್ತೆ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಮೇಲೆಗೆ ಅದು ಎದ್ದೊಳ್ದಿರ
ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ರೀತಿ 4 ಸೈಡು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಅದು ಮೇಲೆಗೆ ಎದ್ದೊಳ್ದಿರ ಇರುತ್ತೆ. ಇದೇ ರೀತಿ ಪ್ರತಿ ಕುಂದನ್ಗೂ ನಾವು ಹೊಲ್ಕೋಬೇಕಾಗತ್ತೆ. ಗೋಲ್ಡನ್ ಬೀಡ್ಸನ್ನು, ಈ ಬೀಡ್ಸು ಕೂಡ ಕಲರ್ ಹೋಗೋದಿಲ್ಲ, ಆ ಥರದ್ದೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ವಾಶ್ ಮಾಡಿದಾಗ ಕೂಡ ಕಲರ್ ಶೇಡ್ ಆಗ್ದಿರ ಇರುತ್ತೆ. ನಾರ್ಮಲ್ ಮಿಷನ್ ಥ್ರೆಡ್ ಇರುತ್ತಲ್ವ, ಅದೇ ಮಿಷನ್ ಥ್ರೆಡ್ಡನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ನೀಡಲ್ ಸೈಜ್ ಬಂದುಬಿಟ್ಟು ನಂಬರ್ 10 ಅದು ಗೋಲ್ಡನ್ ಬೀಡ್ಸು ಹೊಲಿಯೋದಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನಂತರ ನೋಡಿ ಕಟ್ ಬೀಡ್ಸ್ ಬರುತ್ತಲ್ವ, ಅದನ್ನು ತಗೊಂಡಿದ್ದೀನಿ. ಈ ಕುಂದನ್ಸ್ ಮಧ್ಯದಲ್ಲಿ ಅಲ್ಲಲ್ಲಿ ನಾವು ಒಂದೊಂದನ್ನು ಸ್ಟಿಚ್ ಮಾಡ್ಕೋಬೇಕು. ಒಂದೊಂದನ್ನು ಈ ರೀತಿ ತಗೊಂಡು ನೋಡಿ, ಈ ರೀತಿ ಆ ಗ್ಯಾಪ್ಗಳಲ್ಲಿ ಮತ್ತೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಗ್ಯಾಪಲ್ಲಿ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ, ನಾನು ಸುಮ್ಮನೆ ಹಾಗೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇಷ್ಟೇ ಗ್ಯಾಪ್ ಅಂತ ಏನೂ ಇಟ್ಕೊಂಡಿಲ್ಲ. ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ಹಾಗೆಯೇ ಕುಂದನ್ ಸುತ್ತೂರ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿ ಮಧ್ಯದಲ್ಲಿ ಹಾಗೆಯೇ ಕಟ್ ಬೀಡ್ಸನ್ನು ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಿಮಗಿನ್ನೂ ಬೇರೆ ಥರದ್ದು ಬೇಕು ಅಂತಂದರೆ ಮಧ್ಯೆ ಇನ್ನು ಬೇರೆ ಬೇರೆ ಕಲರ್ಸಲ್ಲಿ ಕೂಡ ನಾವು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ಸುತ್ತಲೂ ಕೂಡ ನಾವು ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂತಂದರೆ ಅದು ಮೇಲೆಗೆ ಎದ್ದೊಳುತ್ತೆ. ಸುತ್ತಲೂ ಈ ರೀತಿ 4 ಕಡೆಗೂ ಕೂಡ ಸ್ಟಿಚ್ ಹಾಕ್ಕೊಳ್ಳಿ. ನಂತರ ಮಧ್ಯದಲ್ಲಿ ಹಾಗೆಯೇ ಕಟ್ ಬೀಡ್ಸನ್ನು ಕೂಡ ನಾನು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ನಿಮ್ಮ ಹತ್ರ ಬೇರೆ ಬೀಡ್ಸ್ ಇದ್ದರೂ ಕೂಡ ಅದನ್ನು ಕೂಡ ನೀವು ಸ್ಟಿಚ್ ಮಾಡ್ಕೋಬೋದು, ಇದನ್ನೇ ಹಾಕ್ಕೋಬೇಕಂತ ಏನಿಲ್ಲ. ನೋಡಿ, ಈ ರೀತಿ ಅಲ್ಲಲ್ಲಿ ಒಂದೊಂದು ಕಟ್ ಬೀಡ್ಸನ್ನು ಕೂಡ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲ ಕುಂದನ್ ಬೀಡ್ಸು ಸುತ್ತಲೂ ಕೂಡ ಗೋಲ್ಡನ್ ಬೀಡ್ಸನ್ನು ಸ್ಟಿಚ್ ಮಾಡಿಕೊಂಡು ನಂತರ ಈ ಕಟ್ ಬೀಡ್ಸನ್ನು ಮಧ್ಯದಲ್ಲಿ ಅಲ್ಲಲ್ಲಿ ಈ ರೀತಿ ಹೊಲ್ಕೊಳ್ತಾ ಹೋಗ್ತೀನಿ. ಈ ಡಿಸೈನನ್ನು ನೀವು ಬ್ಲೌಸಸ್ಗೂ ಕೂಡ ಸ್ಟಿಚ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಆಲ್ರೆಡಿ ಸ್ಟಿಚ್ ಮಾಡಿರ್ತೀವಲ್ಲ, ಆ ರೀತಿ ಬ್ಲೌಸಸ್ಗೂ ಕೂಡ ನಾವು ಇದನ್ನು ಈ ಮಾಡಲಲ್ಲಿ ಸ್ಟಿಚ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹಾಗೆಯೇ ಕಂಟಿನ್ಯೂಸ್ ಆಗಿ ನಾನು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ಇದರ ಸುತ್ತಲೂ ಕೂಡ ಮತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದಕ್ಕೂ ನಾವು ಈ ರೀತಿ 4 ಕಡೆಗೂ ಸ್ಟಿಚ್ ಮಾಡಬೇಕಾಗತ್ತೆ. ಕಲರು ಕೂಡ ನಿಮ್ಮ ಚಾಯ್ಸು, ನಿಮ್ಗೆ ಯಾವುದು ಬೇಕು ಅನಿಸುತ್ತೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದ್ರ ಮೇಲೆ ಗ್ರೀನ್ ಚೆನ್ನಾಗಿರುತ್ತೆ ಅಂತ ಗ್ರೀನ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ಪ್ರತಿಯೊಂದನ್ನು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾವು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಸ್ಟಿಚ್ ಮಾಡಿದ್ರೆ ಒಂದು 3 ಅವರ್ಸಲ್ಲಿ ನಾನು ಇದಕ್ಕೆ ಕಂಪ್ಲೀಟ್ ಮಾಡ್ಕೋಬೋದು. ಅಂದರೆ ಫ್ರಂಟ್ ನೆಕ್ಕಿಗೂ ಮತ್ತು ಸ್ಲೀವ್ಸ್ಗೂ ಕೂಡ. ಸ್ಲೀವ್ಸ್ಗೂ ಇದೇ ರೀತಿಯೇ ನಾನು ಸ್ಟಿಚ್ ಮಾಡ್ಕೊತೀನಿ. ಹೀಗೆ ಸ್ಟಿಚ್ ಮಾಡಿದ್ಮೇಲೆ ಬ್ಯಾಕ್ ಸೈಡು ಕೂಡ ನಾವು ಇದನ್ನು ನಾಟ್ ಹಾಕ್ಕೋಬೇಕಾಗುತ್ತೆ, ಸ್ವಲ್ಪ ಸ್ವಲ್ಪನೇ. ನೋಡಿ, ಇಷ್ಟನ್ನು ಹೊಲ್ದ ಮೇಲೆ ನಾನಿಲ್ಲಿ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಹಿಂದ್ಗಡೆಗೆ ತಿರುಗಿಸ್ಕೊಂಡು ನೀಟಾಗಿ 1-2 ಸಲ 3 ಸಲ ನೀಟಾಗಿ ನಾಟ್ ಹಾಕ್ಕೊಳ್ಳಿ, ಅದು ಓಪನ್ ಆಗದಿರ ಇರುತ್ತೆ. ಸ್ವಲ್ಪಕ್ಕೆ ನಾವು ಈ ರೀತಿ ಗಂಟು ಹಾಕ್ಕೋಬೇಕು, ಇಲ್ಲ ಅಂತಂದರೆ ಒಂದು ಬಿಚ್ಚಿಕೊಂಡ್ರೂ ಕೂಡ ಎಲ್ಲ ಓಪನ್ ಆಗ್ತಾ ಹೋಗುತ್ತೆ. ಹೀಗೆ ಸ್ಲೀವ್ಸ್ಗೂ ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ವರ್ಕೆಲ್ಲ ನೋಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸ್ಲೀವ್ಸ್ಗೂ ಕೂಡ ಕಂಪ್ಲೀಟ್ ಆದಮೇಲೆ ಈ ರೀತಿ ಇದೆ. ನಾನು ತುಂಬ ಹೆವಿಯಾಗಿ ಏನು ಹಾಕಿಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಸ್ಲೀವ್ಸ್ಗೂ ಕೂಡ ನೋಡಿ ಇಷ್ಟು ಹಾಕಿದ್ದೀನಿ. ಸ್ಲೀವ್ಸ್ಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಇದನ್ನು
ಬ್ಲೌಸ್ ಸ್ಲೀವ್ಸ್ಗೂ ಕೂಡ ಬ್ಲೌಸ್ಗೂ ಈ ರೀತಿ ಡಿಸೈನನ್ನು ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ ಹತ್ರನೂ ಈ ರೀತಿ ಹಾಕ್ಕೊಂಡಿದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ನೀವು ಕೂಡ ಯಾವುದಕ್ಕಾದ್ರೂ ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕಲರ್ಸ್ ಕೂಡ ನಮ್ಮ ಚಾಯ್ಸು, ನಮ್ಗೆ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಈ ರೀತಿ ಹಾಕ್ಕೋಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.